ನನ್ನ ಯುಗಾದಿ ವಿಡಿಯೋದಲ್ಲಿ ನಾನು ನಿಮಗೆ ಲಿಂಬೆಹಣ್ಣಿನ ಬೆಲ್ಲದ ಪಾನಕವನ್ನು ಹೇಗೆ ಮಾಡುವುದೆಂದು ಹೇಳಿಕೊಡುತ್ತೇನೆ ಎಂದು ಹೇಳಿದ್ದೆ. 2-3 ದಿನಗಳಲ್ಲಿ ರಾಮನವಮಿಯು ಹತ್ತಿರ ಬರುತ್ತಿದೆ. ರಾಮನವಮಿಗೆ ಬೆಲ್ಲದ ಪಾನಕ ಮತ್ತು ಮುಳ್ಳು ಸೌತೆಯ ಕೋಸುಂಬರಿಯೇ ಬಹಳ ಮುಖ್ಯವಾದ ನೈವೇದ್ಯವಾಗಿದೆ. ಈ ಋತುವಿನಲ್ಲಿ ದೊರಕುವ ಎಲ್ಲ ಹಣ್ಣುಗಳನ್ನು ರಾಮನಿಗೆ ನೈವೇದ್ಯ ಮಾಡುತ್ತಾರೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ, ಪೇರಳೆ, ದ್ರಾಕ್ಷೆ, ಬಾಳೆ ಯಾವುದನ್ನು ಕೂಡ ರಾಮನಿಗೆ ನೈವೇದ್ಯ ಮಾಡಬಹುದು. ಆದರೆ ರಾಮನವಮಿಯಂದು ಬೆಲ್ಲದ ಪಾನಕವೇ ಹೆಚ್ಚಿನ ವಿಶೇಷವಾಗಿದೆ ಹಾಗೂ ಮಹತ್ವಪೂರ್ಣವಾಗಿದೆ. ಈಗ ಈ ಹಬ್ಬಕ್ಕೆ ಪಾನಕವನ್ನೇ ಯಾಕೆ ಮಾಡುತ್ತಾರೆ ಎಂದು ತಿಳಿಯೋಣ. ವಸಂತ ಋತು ಶುರುವಾಗುತ್ತಿದ್ದಂತೆ ಬಿಸಿಲಿನ ಕಾವು ವಿಪರೀತ ಏರಲು ಶುರುವಾಗುತ್ತದೆ. ಹಿರಿಯರು ಹಿಂದಿನ ಕಾಲದಲ್ಲಿ ಬಿಸಿಲಿನಿಂದ ಬಂದವರಿಗೆ ಬೆಲ್ಲ ನೀರು ಕೊಡುವ ಪದ್ಧತಿ ಇತ್ತು. ಯಾಕೆಂದರೆ ಬಿಸಿಲಿನ ದಣಿವಿಗೆ ದೇಹಕ್ಕೆ ಬೇಕಾದ ವಿಶೇಷ ಶಕ್ತಿಯು ಬೆಲ್ಲ ಮತ್ತು ನೀರಿನಿಂದ ದೊರಕುತ್ತದೆ. ಇದು ನಮ್ಮ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿಯೇ ಬೇಸಿಗೆಯ ಕಾಲದಲ್ಲಿ ಬರುವ ರಾಮನವಮಿಗೆ ಕೂಡ ಬೆಲ್ಲದ ಪಾನಕವನ್ನೇ ನೈವೇದ್ಯ ಮಾಡುವುದು. ಇದು ನಮ್ಮ ಹಿರಿಯರು ಮಾಡಿ ಬಂದಂತಹ ಪದ್ಧತಿ. ಪಾನಕ ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲು ಅದಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದು ನೋಡೋಣ. ಪಾನಕ ಮಾಡಲು 1 ಒಳಮುಷ್ಟಿ ಕಾಳುಮೆಣಸು, ಅಂದರೆ ಸುಮಾರು 5-6 ಚಮಚ ಆಗಬಹುದು, 1 ದೊಡ್ಡ ಮುಷ್ಟಿ ಒಣಶುಂಠಿ ಹಾಗೂ ಅರ್ಧ ಮುಷ್ಟಿ ಏಲಕ್ಕಿ. ಇದನ್ನು ಸ್ವಲ್ಪ ಕಡಿಮೆ ಬೇಕಾದರೂ ಹಾಕಿಕೊಳ್ಳಬಹುದು. ಆದರೆ ಏಲಕ್ಕಿ ಹಾಕಿದಷ್ಟು ಪಾನಕವು ಪರಿಮಳಯುಕ್ತವಾಗುತ್ತದೆ. ಬೆಲ್ಲ 2 ಮುಷ್ಟಿ ಬೇಕಾಗುತ್ತದೆ. ಕೆಲವು ಬೆಲ್ಲ ಸ್ವಲ್ಪ ಉಪ್ಪು ಇರುತ್ತದೆ, ಕೆಲವು ಅತೀ ಸಿಹಿ ಇರುತ್ತದೆ. ಅದನ್ನು ನೀವು ನೋಡಿಕೊಂಡು ಹಾಕಿಕೊಳ್ಳಬೇಕು. ಮತ್ತು ತಾಜಾ ಲಿಂಬೆಹಣ್ಣುಗಳು. ನಾನಿವತ್ತು 3 ಲಿಂಬೆಹಣ್ಣಿನ ಪಾನಕವನ್ನು ಮಾಡುತ್ತಿದ್ದೇನೆ. ಇದು ಸುಮಾರು ಸಣ್ಣ ಲೋಟದಲ್ಲಿ 10 ಲೋಟ ಪಾನಕವಾಗುತ್ತದೆ. ನಾವು ತೆಗೆದುಕೊಂಡ ಹುಡಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ. ನಮಗೆ ಬೇಕಾದಷ್ಟು ಹುಡಿಯನ್ನು ಹಾಕಿ ಉಳಿದ ಹುಡಿಯನ್ನು ಗಾಳಿ ಆಡದಂತಹ ಡಬ್ಬಿಯಲ್ಲಿ ತೆಗೆದಿಟ್ಟರೆ ಇದು ಬಹಳ ಸಮಯ ಕೆಡುವುದಿಲ್ಲ. ಪಾನಕ ಮಾಡಲು ಚೆನ್ನಾಗಿ ಬಲಿತ ಲಿಂಬೆಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ದೊಡ್ಡ ಗಾತ್ರದ ಲಿಂಬೆಹಣ್ಣಿನಲ್ಲಿ ಜಾಸ್ತಿ ರಸ ಇರುತ್ತದೆ. ಲಿಂಬೆಹಣ್ಣನ್ನು ಮೊದಲು ನೀರಿನಿಂದ ಚೆಂದ ಮಾಡಿ ತೊಳೆದುಕೊಂಡು ಅದನ್ನು 2 ಹೋಳುಗಳನ್ನಾಗಿ ತುಂಡು ಮಾಡಿಟ್ಟುಕೊಳ್ಳಬೇಕು. ನಂತರ ಲಿಂಬೆ ಹೋಳುಗಳನ್ನು ಹಿಂಡಿ ರಸವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ಈಗ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಕರಗಿಸಲು ಇಡೋಣ. ಬೆಲ್ಲದ ತುಂಡುಗಳು ದೊಡ್ಡದಿದ್ದರೆ ಅದನ್ನು ಸ್ವಲ್ಪ ಗುದ್ದಿ ಜಜ್ಜಿ ಹಾಕಿದರೆ ಅದು ಬೇಗನೆ ಕರಗುತ್ತದೆ. ಬೆಲ್ಲಕ್ಕೆ ನೀರು ಹಾಕಿ ಕುದಿಸಿ ಶೋಧಿಸಿಕೊಂಡು ಇಟ್ಟರೆ ಯಾವ ಗಡಿಬಿಡಿಯಲ್ಲಿ ಕೂಡ ಪಾನಕ ಮಾಡುವಾಗಲೂ ಸುಲಭವಾಗುತ್ತದೆ. ಈಗ ಬೆಲ್ಲ ಕರಗಿದೆ. ಇದನ್ನೊಮ್ಮೆ ಸೋಸಿಕೊಳ್ಳಬೇಕು. ಈಗ ಇದಕ್ಕೆ ಲಿಂಬೆಯನ್ನು ಹಿಂಡಿ ತೆಗೆದಿಟ್ಟ ರಸವನ್ನು ಹಾಕೋಣ. ಈಗ ಮಿಕ್ಸರಿನ ಜಾರಿಗೆ ಒಣಶುಂಠಿ, ಕಾಳುಮೆಣಸು ಹಾಗೂ ಏಲಕ್ಕಿ ಈ 3 ಸೇರಿಸೋಣ. ನುಣ್ಣಗೆ ತಿರುವಿ ಹುಡಿ ಮಾಡೋಣ. ನಿಮಗೆ ಪಾನಕ ಕುಡಿಯಬೇಕು ಎಂದೆನಿಸಿದಾಗಲೆಲ್ಲ ಲಿಂಬೆ ಮತ್ತು ಬೆಲ್ಲದ ನೀರಿಗೆ ಈ ಹುಡಿಯನ್ನು ಹಾಕಿ ಪಾನಕವನ್ನು ಸುಲಭವಾಗಿ ತಯಾರಿಸಬಹುದು. ಈಗ ಲಿಂಬೆ ರಸ ಸೇರಿಸಿದ ಬೆಲ್ಲದ ನೀರಿಗೆ 3 ಚಮಚ ಪಾನಕದ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಟ್ಟುಕೊಳ್ಳೋಣ. ಲಿಂಬೆ ರಸವನ್ನು ಹಿಂಡಿ ಇಟ್ಟಂತಹ ಲಿಂಬೆಯ 2-3 ಹೋಳುಗಳನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳಬೇಕು. ಲಿಂಬೆಹಣ್ಣಿನ ಪರಿಮಳ ಮತ್ತು ಸ್ವಾದ ಇದರಲ್ಲಿ ಅತ್ಯದ್ಭುತವಾಗಿ ಸೇರಿಕೊಳ್ಳುತ್ತದೆ. ಇದರ ಮೇಲೆ 1 ತುಳಸಿ ದಳವನ್ನಿಟ್ಟು ಕೃಷ್ಣಾರ್ಪಿತಂ ಎಂದರೆ ರಾಮನವಮಿಗೆ ಬೆಲ್ಲದ ಪಾನಕ ಸಿದ್ಧವಾಗಿಯೇ ಬಿಡುತ್ತದೆ. ಇದನ್ನು ಬೇಕಾದರೆ ಸೋಸಿಕೊಂಡು ಫ್ರಿಜ್ಜಿನಲ್ಲಿಟ್ಟು ತಂಪಾಗಿಸಿಕೊಂಡು ಕುಡಿಯಲೂಬಹುದು.
ಬೆಲ್ಲದಲ್ಲಿ ಯಥೇಷ್ಟವಾಗಿ ಕಬ್ಬಿಣದ ಅಂಶ ಇದೆ. ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಕಾಳು ಮೆಣಸಿನಲ್ಲಿ ಇದು ಖಾರವೆನಿಸಿದರೂ ಕೂಡ ಗಂಟಲಿಗೆ ಹಾಯೆನಿಸಿ ದೇಹವನ್ನು ತಂಪು ಮಾಡುತ್ತದೆ. ಒಣಶುಂಠಿಯು ಕಫನಾಶಕವಾಗಿದೆ. ಏಲಕ್ಕಿ ಘಮ ನೀಡುವುದರೊಂದಿಗೆ ಪಿತ್ತಶಮನವನ್ನು ಮಾಡಿ ಆರೋಗ್ಯಕ್ಕೆ ಹಿತಕರವಾಗಿದೆ. ಈ ಬಾರಿಯ ರಾಮನವಮಿಗೆ ಈ ರೀತಿಯಲ್ಲಿ ಬೆಲ್ಲದ ಪಾನಕವನ್ನು ಮಾಡಿ ರಾಮನಿಗೆ ನೈವೇದ್ಯ ಮಾಡಿರಿ. ರಾಸಾಯನಿಕವನ್ನು ಸೇರಿಸಿ ಮಾಡಿದ ಪಾನೀಯಗಳಿಗಿಂತಲೂ ಇಂತಹ ಆರೋಗ್ಯದಾಯಕ ಪಾನೀಯವನ್ನು ಮಾಡಿಕೊಂಡು ಕುಡಿಯಿರಿ. ಇನ್ನು ತಡವೇಕೆ? ನನ್ನ ಪಾನಕದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.